ಮಾತ್ರ ಅದರ ಅಂಕಿಅಂಶ ಇರುತ್ತದೆ, ಡೇಟಾ ಇದೆ. ಮುಸಲ್ಮಾನರು ಅಲ್ಲಿ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ಅವರೇನು ಡೆತ್ ಸರ್ಟಿಫಿಕೇಟ್ ತೊಗೊಳ್ಳೋಂಥದ್ದು ಭಾಳ ಕಮ್ಮಿ. ಕಬರಿಸ್ತಾನದಲ್ಲಿ ಅದಕ್ಕೆ ಆದಂಥ ದಾಖಲೆನ ನೀವು ಇಟ್ಕೊಂಡಿರ್ತೀರಿ. ಪ್ರತಿಯೊಂದೂ ಕೂಡ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿದೆ, ಕಾರ್ಪೊರೇಷನ್ ಸುಪರ್ದಿನಲ್ಲಿದೆ. ದಯವಿಟ್ಟು ಯಾರ್ಯಾರು ಡೆತ್ ಆಗಿದ್ದಾರೆ ಅವ್ರನ್ನ ತೊಗೊಂಬಂದು ಮ್ಯಾಪಿಂಗಲ್ಲಿ ಆ ಡೆತ್ ಆಗಿರೋನು ನೀವೇ ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡೋ ಕೆಲಸನೂ ಮಾಡಬೇಕು ಸರ್. ಮೈಸೂರು ಅಂತ ಊರಲ್ಲಿ ಪ್ರಾಬ್ಲಮ್ ಆಗ್ತದೆ, ಅವ್ರು ಬೇರೆ ಊರಿಂದ ಬಂದಿರ್ತಾರೆ, ಆ ಊರಲ್ಲಿ ಓಟ್ ಉಳಿಸ್ಕೊತಾರೆ, ಇಲ್ಲೂ ಕೂಡ ಈ ಥರ ಡೂಪ್ಲಿಕೇಶನ್ ಇದೆ. ನಾನು ಮೈಸೂರಿನ ಸಮಸ್ತ ನಿವಾಸಿಗಳಿಗೂ ಕೂಡ ಕೇಳ್ಕೊಳ್ತೀನಿ, ನಿಮ್ಮಲ್ಲಿ ಭಾಳ ಜನ ಚಾಮರಾಜನಗರದಿಂದ ಬಂದು ಜಿಲ್ಲೆಯಿಂದ ಬಂದು ಇಲ್ಲಿ ವಾಸ ಇದ್ದೀರಿ, ಮಂಡ್ಯ ಜಿಲ್ಲೆಯವರು ವಾಸ ಇದ್ದೀರಿ, ಹಾಸನ್ನವರು ವಾಸ ಇದ್ದೀರಿ, ಬೇರೆ ಬೇರೆ ರಾಮನಗರವರು ಜಿಲ್ಲೆ, ಬೇರೆ ಬೇರೆ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ವಾಸ ಇದ್ದೀರಿ. ನೀವು ಒಂದೇ ಕಡೆ ನಿಮ್ಮನ್ನು ಓಟ್ ಉಳಿಸ್ಕೊಳ್ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ಕೊಳ್ತೀನಿ, ನಿಮ್ಮಲ್ಲಿ ದೊಡ್ಡ ಸಂಖ್ಯೆಯ ವೋಟರ್ಸ್ ಇರೋವಂಥವ್ರು ನೀವು ಕೆ ಆರ್ ಪೇಟೆಯವರಾಗಿದ್ದೀರಿ, ನಾಗಮಂಗಲದವ್ರು ಇದ್ದೀರಿ, ನೀವು ಮಂಡ್ಯದವ್ರು ಇದ್ದೀರಿ, ಹಾಸನವ್ರು ಇದ್ದೀರಿ, ನೀವು ಬೇರೆ ಬೇರೆ ಕಡೆ ತುಮಕೂರಿಂದ ಬಂದಿರೋರು ಇದ್ದೀರಿ, ರಾಮನಗರದಿಂದ ಬಂದಿರೋರು ಇದ್ದೀರಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ಇಲ್ಲೇ ವಾಸ ಮಾಡ್ತೀರಿ, ಇಲ್ಲೇ ನಿಮ್ಮ ಮಕ್ಕಳನ್ನು ಓದಿಸ್ತೀರಿ, ಇಲ್ಲೇ ದುಡಿತೀರಿ. ಓಟು ಊರಲ್ಲೂ ಇದೆ, ಇಲ್ಲೂ ಇದೆ. ದಯವಿಟ್ಟು ನೀವು ಇಲ್ಲಿಯವ್ರ ತಾನೇ ಮೈಸೂರಿಗೆ ಆಗಬೇಕು ಅಂತಂದರೆ ಮೈಸೂರಲ್ಲೇ ನಿಮ್ಮ ಓಟನ್ನು ಉಳಿಸ್ಕೊಳ್ಳಿ. ಮೈಸೂರಲ್ಲೇ ವಾಸ ಇದ್ದು ಮೈಸೂರಲ್ಲೇ ನೀವು ಬದುಕನ್ನು ನಡೆಸ್ತಾ ಮೈಸೂರಲ್ಲೇ ಮಕ್ಕಳನ್ನು ಓದಿಸ್ತಾ ಊರು ಓಟ್ ಉಳಿಸ್ಕೊಳ್ತೀನಿ ಅಂದರೆ ನೀವು ಇಲ್ಲಿವರೆಗೆ ಹೊರಗಿನವ್ರು ಆಗಬೇಕಾಗುತ್ತೆ. ವಿಶೇಷವಾಗಿ ನಾನು ಚಾಮರಾಜ ಕ್ಷೇತ್ರದ ಮತದಾರರಿಗೆ ಹೇಳ್ತೀನಿ, ಕೆ ಆರ್ ಪೇಟೆಯವರಿಗೆ, ನಾಗಮಂಗಲದವರಿಗೆ, ಮಂಡ್ಯದವರಿಗೆ, ನಿಮಗೆ ನಿಮ್ಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೀನಿ, ದಯವಿಟ್ಟು ಓಟನ್ನು ಚಾಮರಾಜದಲ್ಲೇ ಉಳಿಸ್ಕೊಳ್ಳಿ. ಇಲ್ಲಾಂದರೆ ನೀವು ಇಲ್ಲೇ ವಾಸ ಮಾಡ್ತಿದ್ರು ಹೊರಗಿನವರಾಗಿ ಬದುಕಬೇಕಾಗುತ್ತೆ. ಊರಲ್ಲಿ ನಿಮ್ಮದು ತೋಟ ಗದ್ದೆ ಮನೆ ಇತ್ತು ಅಂದರೆ ಅದಿರಲಿ, ಆದರೆ ಈ ಊರು ನಿಮಗೆ ಬದುಕನ್ನು ಕೊಟ್ಟಿದೆ, ಈ ಊರಿನಲ್ಲಿ ನೆಲೆಸಿದಿರಿ, ಓಟನ್ನು ಇಲ್ಲೇ ಉಳಿಸ್ಕೊಳ್ಳಿ. ಹಾಗೆ ಚಾಮರಾಜನಗರದವರು ಕೂಡ ಯಾರಿದ್ದೀರಿ ಮೈಸೂರಲ್ಲೇ ಓಟನ್ನ ಉಳಿಸ್ಕೊಳ್ಳಿ ಅಂತ ನಿಮ್ಮನ್ನು ಕೂಡ ಕೇಳ್ಕೊಳ್ತೀನಿ. ಎಲ್ಲ ಕ್ಷೇತ್ರ ವಿಚಾರದಲ್ಲಿ ನಿನ್ನೆ ಎಲ್ವೀರವ್ರು ಮಾತಾಡಿದ್ರು, ಬಟ್ ಅದಕ್ಕೆ ದೊಡ್ಡ ಮಟ್ಟದ ಟೀಕೆನ ಅಲ್ಪಸಂಖ್ಯಾತ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಮ್ಮ ಸಂಸದರಾಗಿರುವಂತಹ ಯದುವೀರ್ ಮಹಾರಾಜರು ಮಸೀದಿಯಲ್ಲಿ ಛತ್ರಗಳಲ್ಲಿ ದಂಡು ದಂಡಾಗಿ ಮುಸಲ್ಮಾನರನ್ನ ಕರ್ಕೊಂಡು ಬಂದು ಅಲ್ಲೇ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡ್ತಾ ಇರೋದ್ರ ಬಗ್ಗೆ, ಕಾನೂನು ಬಾಹಿರವಾಗಿ ಈ ರೀತಿ ಪ್ರಕ್ರಿಯೆ ನಡೆಸ್ತಾ ಇರೋ ಬಗ್ಗೆ ಧ್ವನಿ ಎತ್ತಿದ್ದಾರೆ. ನಾವೇನು ಓಟ್ ಹಾಕಿಲ್ವಾ ಅಂತ ಹೇಳಿ ನರಸಿಂಹರಾಜದಲ್ಲಿ ಕೆಲವರು ಯಾರು ನಮ್ಮ ಕೆಲವು ಕಾರ್ಪೊರೇಟರ್ಸ್ಗಳು, ಮುಸಲ್ಮಾನ ನಾಯಕರುಗಳು ಏನು ಭಾಳ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ, ಮೊನ್ನೆ ಲೋಕಸಭಾ ಚುನಾವಣೆ ಆಯ್ತಲ್ಲ 2024ರಲ್ಲಿ, ನಿಮ್ಮ ಯಾವ ಬೂತಲ್ಲಿ ಮುಸಲ್ಮಾನ ಬಾಹುಳ್ಯ ಇರುವಂಥ ಯಾವ ಬೂತಲ್ಲಿ ಮಹಾರಾಜರಿಗೆ 100 ಓಟ್ ಕೊಟ್ಟಿದ್ರಿ ಹೇಳ್ರಪ್ಪ? 100 ಓಟು ಮೆಜಾರಿಟಿ ಬಿಟ್ಬಿಡಿ, ಲೀಡ್ ಕೊಡೋದು ಬಿಡಿ, ಯಾವ್ದಾದ್ರು ಓಟ್ ಕೊಟ್ಟಿದ್ದೀರಾ? ಆಯಿತು. 2024ರಲ್ಲಿ ನರಸಿಂಹರಾಜ ಕ್ಷೇತ್ರದಲ್ಲಿ ಮಹಾರಾಜರಿಗೆ ಬಂದಿರೋ ಮೈನಸ್ ಓಟ್ ಎಷ್ಟು ಹೇಳಿ? ಕಾಂಗ್ರೆಸ್ಸಿಗೆ 1.5 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದೀರಿ, ಮಹಾರಾಜರಿಗೆ ಎಷ್ಟು ಓಟ್ ಕೊಟ್ಟಿದ್ದೀರಿ? 75,500 ಮೈನಸ್. ಮತ್ತು ನಾವು ಓಟ್ ಹಾಕಿದ್ದೀವಿ, ಹಂಗಾರೆ ನಿಮ್ಮ ಓಟ್ ಎಲ್ಲಿಗೆ ಹೋಯ್ತು? ನಿಮ್ಮ ಓಟ್ ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗಿದೆ. ಇನ್ನೂ ಇವತ್ತು ಡ್ಯೂಪ್ಲಿಕೇಶನ್ ಮಾಡಿ ಮಲ್ಟಿಪಲ್ ಲೊಕೇಶನಲ್ಲಿ ನೀವು ಓಟ್ ಹಾಕ್ತಾಯಿದ್ದೀರಿ. ಹಾಗಾಗಿ ಇದು ಫಿಲ್ಟರ್ ಮಾಡಬೇಕು. ಆ ದೃಷ್ಟಿಯಿಂದ ಡೋರ್ ಟು ಡೋರ್ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅಂತ ಮಹಾರಾಜರು ಹೇಳಿದ್ದಾರೆ. ಅದು ಬಿಟ್ಟು ನಾವು ಓಟ್ ಹಾಕಿದ್ವಿ. ನಿಮ್ಮ ಓಟ್ ಹಂಗಾದ್ರೆ ಎಲ್ಲಿಗೆ ಹೋಯ್ತು ರೀ? ನೀವು ಓಟ್ ಹಾಕಿದ್ದು BJP ಗುರುತಿಗಾಗಿದ್ರೆ ಕಾಂಗ್ರೆಸ್ನ ಅಕೌಂಟಿಗೆ ಹೆಂಗೆ ಹೋಯ್ತು? ಸುಮ್ಮನೆ ಬಂದು ಈ ರೀತಿ ತುಚ್ಛವಾಗಿ ಮಾತಾಡೋದನ್ನು ಬಿಡಿ. ನೀವು ಓಟೇ ಹಾಕಿದಲ್ಲೇ ಓಟ್ ಹಾಕಿದ್ದೀವಿ ಅಂತ ಹೇಳೋಂಥ ಈ ಸುಳ್ಳು ಹೇಳೋದನ್ನು ಬಿಡಿ. ನಿಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಮುಸಲ್ಮಾನರು ಮೆಜಾರಿಟಿ ಇರುವಂಥ ಯಾವ ಬೂತಲ್ಲಿ ನಮ್ಮ ಸಂಸದರಿಗೆ ನೀವು ಲೀಡ್ ಕೊಟ್ಟಿರಿ ತೋರಿಸ್ಬಿಡ್ರಿ ನೋಡೋಣ. ಈಗ ಗೃಹ ಸಚಿವರು ಮತ್ತೆ RSS ಇಂದ ಬಿಡುವಂಥದ್ದು, ನಾನು ಗೃಹ ಸಚಿವ ಆಗಿರುವವರೆಗೂ ಅನುಮತಿ ಕಡ್ಡಾಯ, ಅವರ ಪದಸಂಚಲನಕ್ಕೆ ಎಲ್ಲ ಮಾಡಲು ಬಿಡೋದಿಲ್ಲ. ಸಾಕಷ್ಟು ಬೇಕಂತ ಹಂಗಾಗಿ ಅವ್ರು ಮಾತಾಡಿರುವಂಥದ್ದು. ಓಕೆ, ಮಾತಾಡ್ತೀನಿ. ರಾಮ ಇನ್ನೂ 15 ಇಟ್ಕೊತೀನಿ. ಎಲೆಕ್ಷನ್ ರಿಜಿಸ್ಟ್ರೇಷನ್ ಆಫೀಸರ್ ERO ಇದ್ದಾರೆ, AERO ಇರ್ತಾರೆ, RI ಇರ್ತಾರೆ, ನಿಮ್ಮ AC ಇರ್ತಾರೆ.
ಅವ್ರನ್ನೆಲ್ಲ ಏನು ಬರೀ ಸುಮ್ಮನೆ ಹೋಗಿ ಇನ್ಸ್ಪೆಕ್ಷನ್ ಮಾಡೋದು ಆ ಕಡೆ ಓಡಾಡ್ಕೊಳಕ್ಕೆ ಬಿಟ್ಟಿದ್ದೀರಾ? ಬಿ ಎಲ್ ಒಗಳಿಗೆ ಅಸಿಸ್ಟ್ ಮಾಡಲಿಕ್ಕೆ ಇನ್ನೊಬ್ಬರನ್ನ ಕೊಡಿ ಸರ್. ಬಿ ಎಲ್ ಒಗಳು ಈಗ ಈ ತಿಂಗಳ 29ರವರೆಗೂ ಸತತವಾಗಿ 30 ದಿನ ಈ ಒಂದು ಕಸರತ್ತು ನಡೆಯುತ್ತೆ. ಆರೋಗ್ಯ ತಪ್ಪುವುದು, ಹೋಗ್ದಲ್ಲೇ ಇರಲಿಕ್ಕಾಗ್ಬೋದು, ಬೇರೆ ಎಮರ್ಜೆನ್ಸಿ ಬರ್ಬೋದು. ಅವರಿಗೆ ನಾವು ಅಸಿಸ್ಟ್ ಮಾಡಲಿಕ್ಕೆ ನೀವು ಒಬ್ಬರನ್ನ ಕೊಡಿ ಸರ್. ಇವರು ಈ ಅಧಿಕಾರಿಗಳಿದಾರಲ್ಲ, ERO, AERO, RI, AC ಇವರೆಲ್ಲ ಇದ್ದಾರಲ್ಲ, ಇವ್ರನ್ನೂ ಈ ಕೆಲಸಕ್ಕೆ ತೊಡಗಿಸಿ ಅವ್ರಿಗೆ ಅಸಿಸ್ಟ್ ಮಾಡಿ. 600 ಜನ 700 ಜನ ಇರೋ ಒಂದು ಕಡೆ ಆದರೂ ಮಾಡ್ತಾರೆ ಕೆಲಸವನ್ನ. ಭಾಳ ಜನ ಬಿ ಎಲ್ ಒಗಳು ಯಾರಿದ್ದಾರೆ ರಿಟೈರ್ಮೆಂಟ್ನ ಹಂತದಲ್ಲಿದ್ದಾರೆ. ಅವ್ರನ್ನೆಲ್ಲ ಎಲ್ಲ ಕಡೆ ಓಡಾಡಿ ಅಂತ ಹೇಳೋಕ್ಕಾಗಲ್ಲ. ನೀವು ಅಂಥಲ್ಲಿ ಸೂಕ್ತವಾದ ರಿಪ್ಲೇಸ್ಮೆಂಟನ್ನು ಮಾಡಬೇಕಾಗುತ್ತೆ. ಎಲ್ಲಿ ಬಿ ಎಲ್ ಒಗಳು ಹೋಗೋಕ್ಕೆ ಆಗಿಲ್ಲ, ಇನ್ನೂ ಪ್ರಾರಂಭನೆ ಮಾಡಿಲ್ಲ, ಅಲ್ಲಿ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿ. ಯಾರಿಗೂ ಟಾರ್ಗೆಟ್ ರೀಚ್ ಆಗೋಕ್ಕಾಗ್ತಿಲ್ಲ ಅವರಿಗೆ ನೋಟಿಸ್ ಕೊಡುವಂಥದ್ದು ಮಾಡ್ತಿದ್ವಿ ಅಂತ ಹೇಳ್ತೀರಿ. ಹೋಗದೇ ಇದ್ದವ್ರನ್ನ ನೀವೇನೋ ಸಸ್ಪೆಂಡ್ ಮಾಡೋ ಕೆಲಸವನ್ನು ಮಾಡಿದ್ದೀರಾ? ಏನೋ ಆ್ಯಕ್ಷನ್ ಇನಿಷಿಯೇಟ್ ಆಗ್ತಿಲ್ಲ, ಬರೀ ಹೇಳಿಕೆಗಳು ಬರ್ತಾ ಇದೆ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ತೀನಿ, ಮೈಸೂರು ಜಿಲ್ಲೆಯಲ್ಲಿ ನಾವು 2014ರಿಂದ ಸ್ವತಃ ನಾನು ನೋಡಿದ್ದೀನಿ, ನಮ್ಮ ಖಾಲಿ ಸೈಟ್ಗಳಲ್ಲೂ ಕೂಡ ಮುಸಲ್ಮಾನ ಓಟ್ಗಳು ಬಂದಿದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನದ ಉದ್ದೇಶವನ್ನು ನಿಷ್ಫಲಗೊಳಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ಸು ತನ್ನ ಆಡಳಿತ ಯಂತ್ರವನ್ನು ಯೂಸ್ ಮಾಡಿಕೊಂಡು ಮಾಡೋಕ್ಕೆ ಹೊರಟಿದೆ. ಇದಕ್ಕೆ BJP JDS ನಾವು ತಕರಾರು ಎತ್ತಿದ್ದೀವಿ. ನೀವು ಆ ಉದ್ದೇಶ ನಿಷ್ಫಲ ಆಗಬಾರ್ದು. ದಯವಿಟ್ಟು ಡೋರ್ ಟು ಡೋರ್ ಕಳಿಸೋ ಕೆಲಸ ಮಾಡಬೇಕು. ಕೆಲವೊಂದು ಬೂತ್ಗಳಿಗೆ BLOಗಳು ಹೋಗೇ ಇಲ್ಲ. ಅವರಿಗೆ ಆಲ್ರೆಡಿ 6-7 ದಿನ ಅವರಿಗೆ ವೇಸ್ಟ್ ಆಗೋಯ್ತು. ನೀವು 21ರೊಳಗಡೆ ಮುಗಿಸ್ಬೇಕು ಅಂತೇಳಿ ಹೇಳ್ತೀರಿ. 29ರೊಳಗಡೆ ಹೇಗೆ ಮುಗಿಸೋಕ್ಕಾಗುತ್ತೆ? 7 ದಿನ ಇಲ್ಲಿ ಹೊರಟೋಗಿ ಆಯ್ತಲ್ಲ. ಅದಕ್ಕೆ ನೀವು ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ ಇನ್ಯಾರು ಹೋಗಿಲ್ಲ ಅವ್ರ ಮೇಲೆ ಆ್ಯಕ್ಷನ್ ಇನಿಷಿಯೇಟ್ ಮಾಡೋ ಕೆಲಸನೂ ಆಗಬೇಕು. ಆಮೇಲೆ ಸಂಪೂರ್ಣ ಒತ್ತಡವನ್ನು BLOಗಳ ಮೇಲೆ ಹಾಕೋದ್ರ ಬದಲು ಬೇರೆ ಅಧಿಕಾರಿಗಳನ್ನು ಕೂಡ ಅವ್ರ ಜೊತೆ ಅಸಿಸ್ಟ್ ಮಾಡೋ ಕೆಲಸನೂ ಆಗಬೇಕು ಅಂತೇಳಿ ಹೇಳಿ ನಾನು ಕೇಳ್ಕೊಳ್ತೀನಿ. ಒಟ್ಟಿಗೆ ಒಂದೇ ಸಮುದಾಯ ಇರುವ ಕಡೆನೇ ಈ ಥರ ಪ್ರಾಬ್ಲಮ್ ಆಗ್ತಾ ಬಂತು. BLOಗಳು ಎಲ್ಲ ಕಡೆ ಒಟ್ಟಿಗೆ ಒಂದು ಕಮ್ಯುನಿಟಿ ಉದ್ದೇಶಪೂರ್ವಕ ನೋಡಿ, ಎಲ್ಲಾದರೂ ಯಾವುದಾದ್ರೂ ಹಿಂದೂಗಳ ಕೇರಿ ಇರ್ಬೋದು, ಕಾಲೋನಿ ಇರ್ಬೋದು, ಅಥವಾ ಯಾವುದೇ ಬಡಾವಣೆಗಳಲ್ಲಿರ್ಬೋದು, ದೇವಸ್ಥಾನದ ಹತ್ರ ಕರೆಸಿ ಫಾರ್ಮ್ ಹಂಚ್ತಾರೆ, ಎನ್ಯುಮರೇಷನ್ ಫಾರ್ಮ್ ಹಂಚೋದನ್ನು ಕೇಳಿದಿರಾ? ಎಲ್ಲಾದ್ರೂ ಕೂಡ ಚೌಲ್ಟ್ರಿ ಮಾಡಿಬಿಟ್ಟು ಹಿಂದೂಗಳು ಡಾಮಿನೇಷನ್ ಇರೋ ಏರಿಯಾದಲ್ಲಿ ಈ ಥರ ಕೆಲಸ ನಡೀತಾ ಇರೋಂಥದ್ದು ನೀವು ನೋಡಿದ್ದೀರಾ? ಇಲ್ಲ. ಯಾಕೆ ಮುಸಲ್ಮಾನರ ಏರಿಯಾಗಳಲ್ಲಿ ರಾಮನಗರದಲ್ಲೇ ನಡೀತಾ ಇದೆ, ಮೈಸೂರಲ್ಲಿ ನರಸಿಂಹರಾಜದಲ್ಲಿ ಯಾಕೆ ನಡೀತಾ ಇದೆ, ಕೈಲಾಸಪುರಮದಲ್ಲಿ ಯಾಕೆ ನಡೀತಾ ಇದೆ? ಯಾಕೆ ಮುಸಲ್ಮಾನರೇ ಬರ್ತಾ ಇದ್ದಾರೆ? ದಯವಿಟ್ಟು ಹೇಳಿ. ಡೋರ್ ನಂಬರ್ ಎಲ್ಲಿದೆ ನಿಮ್ಮದು? ನೀವು ಮನೇಲಿರಬೇಕು ತಾನೇ, ನೀವು ಡೋರ್ ನಂಬರ್ ತೋರಿಸ್ಬೇಕು ತಾನೇ. ನಿಮ್ಮ ಮನೆಯಲ್ಲಿ ಯಾರು ತೀರ್ಕೊಂಡಿದ್ರೆ ಅದ್ರದ್ದು ಅವ್ರನ್ನ ಡಿಲೀಷನ್ ಆಗಬೇಕಲ್ವ, ನೀವು ಮರಣೋತ್ತರ ಪತ್ರನ ಕೊಡಬೇಕಲ್ವಾ? ಅದನ್ನು ಕೊಡಿ. ನೀವು ಇವತ್ತು ಯಾರೊಬ್ಬ, ಇಲ್ಲೊಬ್ಬ ಅಬ್ದುಲ್ಲಾ ಇರ್ತಾನೆ, ಇನ್ನೊಬ್ಬ ಅಬ್ದುಲ್ ಖಾದರ್ ಅಂತ ಇರ್ತಾನೆ, ಎರಡು ಕಡೆ ಒಂದು ಹೆಸರು ಇರ್ತದೆ. ನೀವೇನಿಲ್ಲಿ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡಲಿಲ್ಲ ಅಂದರೆ ಈ ರೀತಿ ಡೂಪ್ಲಿಕೇಶನ್ನ ನೀವು ಹೆಂಗೆ ತಡೆಯೋಕ್ಕಾಗುತ್ತೆ? ನೀವು ಸ್ಥಳಕ್ಕೆ ಹೋಗಲಿಲ್ಲ ಅಂದರೆ ಆತ 4 ಕಡೆ ಇದ್ದರೆ ಅವನು ಮೀನಾಬಾಗಲ್ಲಿ ಬಂದು ಚಾಮರಾಜಕ್ಕೂ ಓಟ್ ಹಾಕ್ತಾರೆ, ಅಲ್ಲಿ ಹೋಗ್ಬಿಟ್ಟು ಉದಯಗಿರಿಗೆ ಹೋಗಿ ನರಸಿಂಹರಾಜಕ್ಕೂ ಓಟ್ ಹಾಕ್ತಾರೆ, ಈ ಕಡೆ ಬಂದು ಕೃಷ್ಣರಾಜಕ್ಕೂ ಓಟ್ ಹಾಕ್ತಾನೆ. 3 ಕಡೆನೂ ಇದ್ದಾವೆ. ಹಾಗಾಗಿಯೇ ಇದನ್ನು ಡೋರ್ ಟು ಡೋರ್ ಹೋಗುವಂಥದ್ದು ಭಾಳ ಮುಖ್ಯ. ಈ ಕೆಲಸಕ್ಕೆ ಕೈ ಹಾಕಿರೋರು ಬರೀ ಮುಸಲ್ಮಾನ ಡಾಮಿನೇಷನ್ ಇರುವ ಜಾಗಗಳಲ್ಲಾಗಿರೋದ್ರಿಂದಲೇ ನಮ್ಮ ತಕರಾರು. ನಾವೇನು ಯಾವುದು ಜಾತಿ ಧರ್ಮದ ವಿರೋಧಿಗಳಂತಲ್ಲ. ನಿಮ್ಮಲ್ಲೇ ಯಾಕೆ ಹಿಂಗಾಗ್ತಾ ಇದೆ? ಮುಸಲ್ಮಾನರ ಬಾಹುಳ್ಯ ಇರುವಂಥ ಜಾಗಗಳಲ್ಲೇ ಮಸೀದಿಯಲ್ಲಿ ಮತ್ತು ಚೌಲ್ಟ್ರಿಗಳಲ್ಲಿ ಯಾಕಾಗಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದೀರಿ? ಡೋರ್ಗೆ ಹತ್ರ ಹೋಗಬೇಕಾಗಿರೋದು ಈ ಮನೆಯನ್ನು ನಾವು ಇದು ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿಜಿಸ್ಟ್ರೇಷನ್ಗೆ ನಾವು ಈ ಮನೆಗೆ ಬಂದಿದ್ದೀವಿ ಅಂತ ಸ್ಟಿಕ್ಕರ್ ಅಂಟಿಸ್ಬೇಕಾದ ಕಡ್ಡಾಯ ತಾನೆ. ಕಡ್ಡಾಯ ಆದಮೇಲೆ ನೀವು ಮಸೀದಿನಲ್ಲಿ ಛತ್ರದಲ್ಲಿ ಕೂರಿಸ್ಕೊಂಡ್ರೆ ನೀವೆಲ್ಲಿ ಸ್ಟಿಕ್ಕರ್ ಅಂಟಿಸ್ತೀರಿ? ನೀವು BLOಗಳಿಗೆ ಕೆಲಸದ ಒತ್ತಡನೂ ಇದೆ. BLOಗಳು ಹೇಳಿ ಕೇಳಿ ಅಧಿಕಾರಿಗಳಾಗಿರ್ತಾರೆ. ಅವ್ರಿಗೇನಾಗುತ್ತೆ, ಈ ಸರ್ಕಾರ ನಡೀತಾ ಇರೋದ್ರಿಂದ ಅವ್ರ ಮೇಲೆ ಒತ್ತಡ ಇದೆ. ಹಾಗಾಗಿ ಅವ್ರು ಯಾರೇ ಕರೆದ್ರೂ ಕೂಡ, ಕಾಂಗ್ರೆಸ್ಸಿನ ಯಾರೊಬ್ಬ ಬ್ಲಾಕ್ ಅಧ್ಯಕ್ಷ ಕರೆದ್ರೂ, ಕಾಂಗ್ರೆಸ್ಸಿನ ಅವನ ಪುಡಾರಿ ಕರೆದ್ರೂ ಕೂಡ ಭಯಭೀತರಾಗಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೀವು ಅವರ ಕಾರ್ಯವಿಧಾನವನ್ನು ನಾವು ನೋಡಿದ್ದೀವಿ, ಅವರ ಆಡಳಿತ ಶೈಲಿಯನ್ನು ನಾವು ನೋಡಿದ್ದೀವಿ. ಅವರು ಒಂದು ರೀತಿ ಧಮಕಿ ಹಾಕೇ ಕೆಲಸ ಮಾಡಿಸೋವಂಥದ್ದಾಗಿರೋದ್ರಿಂದ ಈ ಅಧಿಕಾರಿಗಳು ಹೆದರುತ್ತಾರೆ. ಆ ಕಾರಣಕ್ಕೋಸ್ಕರನೇ ಮಸೀದಿಗೋ ಛತ್ರಕ್ಕೋ ಹೋಗಿ ಇವತ್ತು ಅಧಿಕಾರಿಗಳು ಎನ್ಯುಮರೇಷನ್ ಫಾರ್ಮ್ ಕೊಡೋದಕ್ಕೆ
ಹೊರಟಿದ್ದಾರೆ ಅಷ್ಟೇ. ಗೃಹ ಮಂತ್ರಿಗಳು ಕೆಲಸ ಸುಲಭ ಆಗಲಿ ಅಂದ್ಬಿಟ್ಟು ಮಾಡ್ತಾ ಇರ್ಬೋದು ಅನ್ನೋ ಒಂದು ಸ್ಟೇಟ್ಮೆಂಟ್ ಸಮರ್ಥನೆ ಮಾಡ್ಕೊಳ್ತಾರೆ. ಅಲ್ಲ, ನಾನು ಕೇಳ್ತೀನಿ, ಗೃಹ ಮಂತ್ರಿಗಳು ಸದಾಶಿವನಗರದಲ್ಲಿ ವಾಸ ಮಾಡ್ತಿದ್ದಾರೆ, ಅದೇ ರೀತಿಯಲ್ಲಿ ಕಲಬುರಗಿನಲ್ಲೂ ಇದ್ದಾರೆ. ಈಗ ಅವ್ರ ಮನೆಯಲ್ಲಿ ಸದಾಶಿವನಗರದ ಉಳಿಸ್ಕೊಳ್ತೀರಾ ಅಥವಾ ನೀವು ಕಲಬುರಗಿದು ಉಳಿಸ್ಕೊಳ್ತೀರಾ ಅಂತ BLO ನಿಮ್ಮ ಮನೆ ಬಂದ್ರೆ ತಾನೇ ಗೊತ್ತಾಗೋದು. ಆಗ ಮಾತ್ರ ನಿಮಗೆ ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕಾಗುತ್ತಾನೆ. ಹಾಗೆಯೇ ಇಲ್ಲೂ ಕೂಡ ಬಹಳಷ್ಟು ಜಾಗಗಳಲ್ಲಿ ಈ ಥರ ಇದು ಒಂದು ಪರಿಸ್ಥಿತಿ ಇದೆ. ಮಲ್ಟಿಪಲ್ ಲೊಕೇಶನಲ್ಲಿ ಅವ್ರದ್ದು ವೋಟರ್ ಐಡಿನ ಇಟ್ಕೊಂಡಿದ್ದಾರೆ. ಈ ಡ್ಯೂಪ್ಲಿಕೇಶನ್ ಹೊಡಿಬೇಕು ಅನ್ನೋದೇ ಈ SIRನ ಉದ್ದೇಶ ಆಗಿದೆ. ಅದನ್ನು ಗೃಹ ಸಚಿವರು ಅವರಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಬಹುಶಃ ಅವರ ವಿದ್ಯಾರ್ಹತೆಗೆ ಮೀರಿದಂತಹ ತಿಳುವಳಿಕೆ ಇದಾಗಿದೆ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ. ಹಾಗಾದರೆ ನಿಮಗೆ ಡೋರ್ ನಂಬರ್ ಯಾಕೆ ಕೊಡಬೇಕಾಗಾದ್ರೆ? ಮನೆ ಬಾಗಿಲಿಗೆ ಹೋಗಬೇಕಾದ ಅಗತ್ಯತೆ ಏನಿದೆ? ಮರಣೋತ್ತರ ಪತ್ರನ ಕೊಡಬೇಕಾಗಿರುವಂಥದ್ದನ್ನ ಕಡ್ಡಾಯ ಯಾಕೆ ಮಾಡಿದ್ದಾರೆ? ಹಾಗಾದರೆ ಸರ್ಕಾರಿ ವ್ಯವಸ್ಥೆ ಯಾಕೆ ಬೇಕಾಗಾದರೆ? ಈಗ ಯಾರ್ದು ಈಗ ಹೊಸದಾಗಿ ಯಾರು ಎನ್ರೋಲ್ ಮಾಡ್ಕೊಳ್ಬೇಕು ಅಂತೇಳಿ ಹೇಳಿದರೆ ನಾನು ಹೋಗಿ ಛತ್ರಕ್ಕೆ ಹೋಗ್ಬಿಟ್ಟು ನಾನು ಎನ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಛತ್ರದ ಹತ್ರ ನಿಂತ್ಕೊಳ್ಳೋಕ್ಕಾಗುತ್ತೆ ಇದು? ಹಾಗಾದರೆ ನೀವು ಕೂಡ ಇಲ್ಲಿ ಬೂತಿಗೆ ಬಂದು ಓಟ್ ಹಾಕೋಕ್ಕೆ ಬೂತ್ ಹತ್ರ ಕರೆಸ್ತೀರಲ್ಲ, ನೀವು ಬೂತ್ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟಿದ್ರೆ ಮುಗಿದೋಗ್ತಲ್ಲ. ಸುಮ್ಮನೆ ಅವರೇನೋ ಕಾಂಗ್ರೆಸ್ ಗಾಬರಿ ಆಗಿದ್ದಾರೆ. ಕಾಂಗ್ರೆಸ್ಸಿಗೆ ಈ ಡ್ಯೂಪ್ಲಿಕೇಶನ್ನು ಮಲ್ಟಿಪಲ್ ಲೊಕೇಶನಲ್ಲಿ ಓಡಿಸಿರೋವಂಥದ್ದು ಇದು ಮುಸಲ್ಮಾನರದೇ ಅಂತ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತು. ಅದು ಹೋಯಿತು ಅಂತಂದರೆ 2078 ಎಲೆಕ್ಷನಲ್ಲಿ ಅವರಿಗೆ ದೊಡ್ಡ ಆಘಾತ ಕಾದಿದೆ ಅಂತ ಅವ್ರಿಗೆ ಅನಿಸಿದೆ. ಇಲ್ಲಾಂದರೆ ಈ ಕಾಂಗ್ರೆಸ್ನವ್ರು ಯಾವತ್ತಾರು ಸಂಘಟನಾತ್ಮಕ ಚಟುವಟಿಕೆ ಮಾಡಿರೋದು ನೀವು ನೋಡಿದ್ದೀರಾ? SIR ಬಗ್ಗೆ ಇವತ್ತು ಸಭೆ ಮಾಡ್ತಾಯಿದ್ದಾರೆ ಅಂತೇಳಿ ಹೇಳಿದರೆ ಕಾಂಗ್ರೆಸ್ನವರು ಉದ್ದೇಶ ಏನು ಅಂತಂದರೆ ಈ ಡ್ಯೂಪ್ಲಿಕೇಶನ್ಗಳನ್ನ ಹಾಗೆ ಉಳಿಸ್ಕೊಳ್ಬೇಕು, ಯಾರು ಸತ್ತೋಗಿದ್ದಾರೆ ಅವರು ಓಟನ್ನು ಕೂಡ ಉಳಿಸ್ಕೊಳ್ಬೇಕು, ಸತ್ತವರು ಬಂದು ನೆಕ್ಸ್ಟ್ 2028ಕ್ಕೆ ಬಂದು ಓಟ್ ಹಾಕಬೇಕು, ಅದು ಅವ್ರ ಉದ್ದೇಶವಾಗಿದೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇನ್ನೊಂದು ಮನವಿ ಮಾಡ್ಕೊಳ್ತೀನಿ, ಯಾರ್ಯಾರು ಸತ್ತಿದ್ದಾರೆ ಕಾರ್ಪೊರೇಷನಲ್ಲಿ ನಿಮ್ಮ ಹತ್ರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.